ಸೊ ಈ ಪ್ರಕರಣದಲ್ಲಿ ಬ್ಯಾಲಿಸ್ಟಿಕ್ ರಿಪೋರ್ಟ್ನಲ್ಲೂ ಕೂಡ ರಿಪೋರ್ಟ್ ಮ್ಯಾಚ್ ಆಗಿದೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ನಿಂದಲೇ ಗುಂಡು ಹಾರಿದೆ. ಗುರುಚರಣ್ ಸಿಂಗ್ ಗನ್ನಿಂದಲೇ ರಾಜಶೇಖರ್ ಬಲಿಯಾಗಿರೋದ್ರ ಡೀಟೇಲ್ಸ್ ಖಾತ್ರಿ ಆಗ್ತಾ ಇದೆ. ಗುರುಚರಣ್ ಸಿಂಗ್ನನ್ನ ಕೂಡ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಮತ್ತೆ ಈ ವ್ಯಕ್ತಿಯನ್ನು ಕೂಡ ಪೊಲೀಸ್ ಕಸ್ಟಡಿಗೆ ಆರಂಭಿಕ ಹಂತದಲ್ಲಿ ಕೇಳಬಹುದು. ಬಿಕಾಸ್ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾತ್ರ ಆಗಿರೋದ್ರಿಂದ ಹೆಚ್ಚಿನ ಮಾಹಿತಿ ಬೇಕು. ಫೈರ್ ಓಪನ್ ಮಾಡು ಅಂತ ಈ ವ್ಯಕ್ತಿಗೆ ಸತೀಶ್ ರೆಡ್ಡಿನೋ ಅಥವಾ ಭರತ್ ರೆಡ್ಡಿ ಆಪ್ತರೋ ಯಾರಾದರೂ ಇನ್ಸ್ಟ್ರಕ್ಷನ್ಸ್ ಕೊಟ್ರಾ, ಹೆಂಗೆ ಇವನು ಏಕಾಏಕಿ ಕಾಲ್ ತಗೊಂಡ ಅನ್ನೋದೆಲ್ಲ ಗೊತ್ತಾಗಬೇಕಾಗಿದೆ. ಒಂದು. ಎರಡನೇದು, ಈ ಕಾಂಗ್ರೆಸ್ ನಾಯಕರು ಹೇಳ್ಕೊಂಡು ಬರ್ತಾ ಇದ್ರಲ್ಲ, ನಮ್ಮ ಕಾರ್ಯಕರ್ತನನ್ನ ಕಳ್ಕೊಂಡಿದ್ದೀವಿ ಅಂತ. ನಿಮ್ಮ ಕಾರ್ಯಕರ್ತನನ್ನ ಕಳ್ಕೊಂಡಿದ್ದು ನಿಮ್ಮದೇ ಪಕ್ಷದ ನಿಮ್ಮದೇ ನಾಯಕನ ಗನ್ಮ್ಯಾನ್ನ ಬುಲೆಟ್ನ ಕಾರಣಕ್ಕೋಸ್ಕರ ಅನ್ನೋದು ಕನ್ಫರ್ಮ್ ಆಗ್ತಿದೆ. ಸೊ ಈಗ ಯಾರು ವಿಕ್ಟಿಮ್ ಕಾರ್ಡ್ನ ಇಟ್ಕೊಂಡು ಆಡೋದಕ್ಕೆ ಆಗಲ್ಲ. ಒಂದು ವಿಚಾರ ಅಂತೂ ಸ್ಪಷ್ಟ ಆಗ್ತಾ ಇದೆ ಅದರಲ್ಲಿ. ಗುರುಚರಣ್ ಸಿಂಗ್ ಹಿನ್ನೆಲೆ ಮತ್ತು ಒಂದಷ್ಟು ಮೆಡಿಕಲ್ ಎಕ್ಸಾಮಿನೇಷನ್ ಎಲ್ಲ ಮಾಡಬೇಕಾಗತ್ತೆ. ಆ ಪ್ರೊಸೀಜರ್ ಕೂಡ ಆಗಿದೆ ಅಂತ ನಾವು ಭಾವಿಸ್ತೀವಿ. ಬಿಕಾಸ್ ಕೋರ್ಟ್ಗೆ ಹಾಜರುಪಡಿಸೋದಕ್ಕಿಂತ ಮುಂಚೆ ಇವೆಲ್ಲವೂ ಕೂಡ ಕಂಪಲ್ಸರಿ ಮಾಡ್ತಾರೆ. ಸ್ಥಳ ಮಹಜರ್ ಕೂಡ ಆಲ್ಮೋಸ್ಟ್ ಆಗಿರುತ್ತೆ. ಬಿಕಾಸ್ ಈ ಗುರುಚರಣ್ ಸಿಂಗ್ ಫೈರ್ ಓಪನ್ ಮಾಡಬೇಕಾದ್ರೆ ಆತನ ಪೊಸಿಷನ್ ಏನಿತ್ತು ಅದನ್ನು ಕೂಡ ನೋಡ್ತಾರೆ.